ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗೋವಾದಲ್ಲಿ ಟೋಟಲ್ 3 ಡೇಸ್ ಸ್ಟೇ ಆಗಿದ್ದು. ಫಸ್ಟ್ ನೈಟ್ ನಾವು ಕ್ರೂಸಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದು. ಸೆಕೆಂಡ್ ನೈಟು ಟಿಟೋಸ್ ಲೈನಲ್ಲಿ ಪಬ್ಬಿಗೆ ಹೋಗಿದ್ದು. ಟಿಟೋಸ್ ಲೈನ್ ಪಬ್ ಅಂತಲೇ ಇದೆ ಅಲ್ಲಿ ನಾವು ನಿನ್ನೆ ಡಿನ್ನರ್ ಮಾಡಿದ್ದು. ಇವತ್ತು ಕ್ರೂಸ್ದು ವಾಟರ್ ಆ್ಯಕ್ಟಿವಿಟೀಸ್ದು ಹೋಗೋಣ ಅಂತ ಬುಕ್ ಮಾಡ್ಕೊಂಡಿದ್ವಿ. ನಾವು 3 ದಿನವೂ ಪ್ಯಾಕೇಜಲ್ಲೇ ಸೇಮ್, ಅಂದರೆ ಪ್ಯಾಕೇಜಿಂದ ಬಂದಿದ್ದಲ್ಲ, ನಾವು ಇಲ್ಲಿ ಬಂದು ಪ್ಯಾಕೇಜ್ ಬುಕ್ ಮಾಡಿರೋದು. ನಾನು ಇನ್ನೇ ನೈಟಿಂದು ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಆ್ಯಕ್ಟಿವಿಟೀಸ್ದು ಹೇಗಿರುತ್ತೆ ಏನು ಅನ್ನೋದು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ 1 ಗಂಟೆಗೆ ನಮ್ಮನ್ನು ಪಿಕಪ್ ಮಾಡ್ತಾರೆ. ಪಿಕಪ್ಪು ಡ್ರಾಪೆಲ್ಲ ಅವ್ರದ್ದೇ ಇರುತ್ತೆ. ಸಂಜೆ 6 ಗಂಟೆವರೆಗೂ ಅವ್ರು ನಮ್ಮನ್ನು ಆ್ಯಕ್ಟಿವಿಟೀಸ್ಗೆ ಇದು ಮಾಡ್ತಾರೆ. ಮಧ್ಯಾಹ್ನ ಊಟ ಅನ್ಲಿಮಿಟೆಡು, ವೆಜ್ ಆರ್ ನಾನ್ ವೆಜ್ ಸಿಗುತ್ತೆ. ಮುಂದೆ ನೋಡೋಣ ಬನ್ನಿ. ಈ ಥರ ಇವತ್ತು ಹೇಗೆ ನಿಮಗೆ ಆ್ಯಕ್ಟಿವಿಟೀಸ್ ಇರುತ್ತೆ ಏನು ಅನ್ನೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇವತ್ತು ನಂದು ಗೋವಾ ಲಾಸ್ಟ್ ಡೇ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ನಾನು 2 ಡೇಸ್ ಗೋವಾದಲ್ಲಿ ಸ್ಟೇ ಮಾಡಿದ್ದು ಇದೇ ರೂಮಲ್ಲಿ. ರೂಮ್ ತುಂಬ ಗಲೀಜಿದೆ, ಬೇಜಾರು ಮಾಡ್ಕೊಬೇಡಿ. ಚೆಕ್ಔಟ್ ಟೈಮ್ ಆಯಿತು 10 ಗಂಟೆ. ಇದೇ ಇದ್ದಿಲ್ಲ ನನ್ನ ರೂಮಲ್ಲಿ ಬಾಲ್ಕನಿ ಇತ್ತು ರಾತ್ರಿ ಪಾರ್ಟಿ ಮಾಡೋಕ್ಕೆ. ರಾತ್ರಿ ಪಾರ್ಟಿ ಮಾಡಿದ್ದೀನಿ ನಾನು, ನನ್ನ ಫ್ರೆಂಡ್ಸು. ಆಲ್ಮೋಸ್ಟು ರೂಮೆಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಕಬೋರ್ಡ್ ಇಟ್ಟಿದ್ದಾರೆ ಸೀಕ್ರೆಟ್ ಲಾಕ್ ಇಡೋಕ್ಕೆ. ನಾವೇನಾದ್ರು ಇಂಪಾರ್ಟೆಂಟ್ ವಸ್ತು ತೊಗೊಂಡ್ಬಂದರೆ ಸೀಕ್ರೆಟ್ ಲಾಕಲ್ಲಿ ಇಟ್ಕೋಬೋದು. ರೂಮ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. 10 ಗಂಟೆ 10:15 ಆಯಿತು. 10 ಗಂಟೆಗೆ ಚೆಕ್ಔಟ್ ಇದ್ದಿದ್ದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ಹೇಳೋದೇ ಮಾಡ್ತಿದ್ದೆ, ಗೋಸ್ಟ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಈ ಆ್ಯಪ್ ಮುಖಾಂತರ ನಾನು ರೂಮೆಲ್ಲ ಬುಕ್ ಮಾಡಿದ್ದು. ನಾನು ಮೊನ್ನೆ ನೈಟು ಕ್ರೂಸ್ ಬುಕ್ ಮಾಡಿದ್ದು ಇದೇ ಆ್ಯಪಲ್ಲಿ. ಇದು ಎಲ್ಲ ಕಡೆನೂ ಇರುತ್ತೆ ಈ ಆ್ಯಪಲ್ಲಿ ಪ್ರತಿಯೊಬ್ಬರು ಬುಕ್ ಮಾಡಿಕೊಂಡು ಆರಾಮಾಗಿ ಬಂದು ಪೀಸ್ಫುಲ್ಲಾಗಿ ಹೋಗ್ಬೋದು. ಯಾರು ಸಿಂಗಲ್ ಬಂದರೆ ಡಾರ್ಮೆಟ್ರಿ ಸಿಗುತ್ತೆ. ಪರ್ ಪರ್ಸನ್ನು 500 ಚಾರ್ಜ್ ಮಾಡ್ತಾರೆ. ನೀವೇನಾದ್ರು ಕಪಲ್ಸು 20 ಡೇಸ್ ಏನಾದ್ರು ಬ್ಯಾಕ್ ಬುಕ್ ಮಾಡಿದರೆ ನಿಮಗೆ 1500 1700 ರೂಪಾಯಿಗೆಲ್ಲ ರೂಮ್ ಸಿಕ್ಕಿಬಿಡುತ್ತೆ. ಅವ್ರ ಕಡೆಯಿಂದನೇ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿರುತ್ತೆ. ಅವ್ರ ಮುಖಾಂತರನೇ ಆರಾಮಾಗಿ ಈ ಆ್ಯಪ್ ಮುಖಾಂತರ ನೀವು ಗೋವಾದಲ್ಲಿ ಸ್ವಲ್ಪನಾದರೂ ತಕ್ಕ ಮಟ್ಟಿಗೆ ಆರಾಮಾಗಿ ತಿರುಗಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಗೋಸ್ಟ್ ಆ್ಯಪ್ ಮುಖಾಂತರನೇ ಗೋವಾ ಆಲ್ಮೋಸ್ಟ್ ಒಂದು ಅರ್ಧ ನೋಡಿರೋದು. ನೆಕ್ಸ್ಟ್ ಟೈಮ್ ಬರೋದಾದರೆ ಈ ಆ್ಯಪ್ ಮುಖಾಂತರನೇ ನೀವು ಗೋವಾಕ್ಕೆ ಬನ್ನಿ. ಇದು ಬಸ್ಸು, ಬನ್ನಿ ಹೋಗೋಣ. उसका हिंदी ಇವಾಗಷ್ಟೇ ಊಟ ಆಯಿತು. ಅನ್ಲಿಮಿಟೆಡ್ ಫುಡ್ ಇತ್ತು, ಏನು ತೊಂದರೆ ಇರಲಿಲ್ಲ. ಚಿಕನ್ ಸ್ವಲ್ಪ ಸಿಗತ್ತೆ, ಅದು ಬಿಟ್ಟರೆ ನಾರ್ಮಲ್ ಎಲ್ಲ ಫುಡ್ ಇತ್ತು, ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಡಿಜೆ ಪಾರ್ಟಿ ಇದೆ. अगर एक्टिविटी के दौरान जो भी कीमती सामान मिसप्लेस हो गया, एक्टिविटी के दौरान गुम हो गया, तो स्टाफ मेंबर का कोई रिस्पांस नहीं रहेगा, तो इस बात का ध्यान रखिए।
नीचे वाले डेक पे जाइए, एक्टिविटी कंप्लीट कीजिए। किसी को लॉन्ग राइड जाना है तो स्टॉप। ಫ್ರೆಂಡ್ಸ್, ನಂದು ಊಟ ಆಯಿತು. ಊಟದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕ್ಯೂ ಇತ್ತು. ಸೊ ಹಂಗಾಗಿ ಊಟದ ವೀಡಿಯೋ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಬಟ್ ಆದರೆ ಎಣ್ಣೆ ವೀಡಿಯೋ ಮಾತ್ರ ತೋರ್ಸೋಕ್ಕಾಗ್ತಿದೆ. ನನಗೆ ಒಂದು ಕಿಂಗ್ ಫಿಶರು ಹಾಗೆ ಒಂದು ಜ್ಯೂಸ್ ಎರಡಿತ್ತು, ಎರಡೂ ತೊಗೊಂಡಿದ್ದೀನಿ. ನೋಡ್ಬೋದು ಪ್ಲೇಸ್ ಹೇಗಿದೆ, ಎಂಜಾಯ್ ಮಾಡೋಕ್ಕೆ, ಪಾರ್ಟಿ ಮಾಡೋಕ್ಕೆ, ಪ್ರತಿಯೊಂದಕ್ಕೆ ಆ ಥರ ಇದೆ ನೋಡಿ. ಪ್ಲೇಸು ಸಖತ್ತಾಗಿದೆ. ಪ್ಲೇಸ್ ಮಾತ್ರ 1500 ರುಪೀಸ್ ಕೊಟ್ಟರು ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಚೆನ್ನಾಗಿದೆ ಎಲ್ಲದೂ. ಇವಾಗ ವಾಟರ್ ಆ್ಯಕ್ಟಿವಿಟೀಸ್ ಕರೀತಿದ್ದಾರೆ. ಇವಾಗ ಊಟ ಆಯಿತು ಮತ್ತು ಡ್ರಿಂಕ್ಸ್ ಆಯಿತು, ಎಲ್ಲ ಆಯಿತು. ನೆಕ್ಸ್ಟು ನಮಗೆ ವಾಟರ್ ಆ್ಯಕ್ಟಿವಿಟೀಸ್ ನಡೆಸ್ತಿದ್ದಾರೆ. ಸೊ ಒಬ್ಬರಿಗೆ ಒಂದು 45ರಿಂದ 50 ನಿಮಿಷ, ಅಂದರೆ ಒನ್ ಅವರ್ ಟೈಮ್ ಇರುತ್ತೆ. ಅದರಲ್ಲಿ ಒಂದು ಬನಾನಾ ರೈಡ್ ಇರ್ಬೋದು, ಪ್ಯಾರಾಚೂಟ್ ಆಗಿರ್ಬೋದು, ಬೋಟ್ ರೈಡ್ ಆಗಿರ್ಬೋದು, ಅಷ್ಟೇ ಒಂದು 5-6 ಮಾಡ್ತಾರೆ. ಎಕ್ಸ್ಟ್ರಾ ಮಾಡಿದರೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಸಾಕು, ಈಗ 1 ಅವರ್ ಆ್ಯಕ್ಟಿವಿಟೀಸ್ ಮಾಡಿದರೆ ಬೆಜ್ಜಾನಾಗುತ್ತೆ. ನೋಡ್ಬೋದು ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗಿದೆ ಫ್ರೆಂಡ್ಸ್. ಗೋವಾಗೆ ಬಂದರೆ ಎಣ್ಣೆ ಎಲ್ಲದೂ ಚೆನ್ನಾಗಿದೆ. ಬಟ್ ಏನು ಇದರಲ್ಲಿ ನನಗೆ ಎಲ್ಲದರಲ್ಲೂ ಒಂಥರ ಮನಸ್ಸಿಗೆ ಇಷ್ಟ ಆಗ್ತಿದೆ ಅಂದರೆ ಫುಡ್ ವಿಷಯದಲ್ಲಂತೂ ತುಂಬ ಒಂಥರ ಇರಿಟೇಷನ್ ಆಗಿದೆ ನನಗೆ. ಯಾಕಂತ ಗೊತ್ತಿಲ್ಲ, ಬಟ್ ಅದು ನನಗೆ ಟೇಸ್ಟ್ ಅದು ಇಷ್ಟ ಆಗ್ತಿಲ್ಲ. ಗೋವಾದ ಫುಡ್ಡೇ ನನಗೆ ಇಷ್ಟ ಆಗ್ತಿಲ್ಲ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲದೂ ಸರಿಯಾಗಿದೆ, ಚೆನ್ನಾಗಿದೆ. ಬೋಟ್ ಆ್ಯಕ್ಟಿವಿಟೀಸ್ದು ಏನಾದರೂ ನಿಮಗೆ ವೀಡಿಯೋ ಮಾಡೋಕ್ಕಾದರೆ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಸಾರಿ. ನಿನ್ನೆ ಬೀಚಲ್ಲಿ ನನ್ನ ಫೋನ್ ಹಾಳಾಗಿದೆ. ವಿವೋ V30 36,000 ಗಾನ್ ಆಗಿದೆ, ಯಾಕಂದರೆ ನೀರು ಹೋಗಿ. ಸೊ ಹಂಗಾಗಿ ನೆಕ್ಸ್ಟ್ ಬೋಟ್ ಆ್ಯಕ್ಟಿವಿಟೀಸ್ ನಿಮಗೆ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಇಷ್ಟು ಹೇಳ್ತಾ ಗೋವಾ ಟ್ರಿಪ್ಪು ಎಂಡ್ ಮಾಡ್ತಾಯಿದ್ದೀನಿ. ಸಂಜೆ 6-7 ನನಗೆ ಬಸ್ ಇದೆ. ಆ ಬಸ್ ಸಿಗತ್ತಿದ್ರೆ ಮಂಗಳೂರು ಹೋಗಿ, ಮಂಗಳೂರಿಂದ ಊರು ಹೋಗ್ತೀನಿ. ಥ್ಯಾಂಕ್ ಯು. ಇಷ್ಟು 3 ಡೇಸ್ ಗೋವಾದಲ್ಲಿದ್ದೆ. ಆಲ್ಮೋಸ್ಟ್ ಎಲ್ಲದೂ ನನಗೆ ಗುಡ್ ಅನಿಸ್ತು. ಬಟ್ ಆದರೆ ಫುಡ್ ವಿಷಯದಲ್ಲಿ ಒಂದು ಬಿಟ್ಟು ನೀನು ಎಲ್ಲ ವಿಷಯದಲ್ಲೂ ಗುಡ್ ಅನಿಸಿದೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಬೇಗ ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ಆಲ್ಮೋಸ್ಟ್ ಗೋವಾ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಆರಾಮಾಗಿ. ಥ್ಯಾಂಕ್ ಯು. ಬನಾನಾ ರೈಡ್ ಫ್ರೆಂಡ್ಸ್, ಬನಾನಾ ರೈಡ್. बनाना है, केला है, इसमें 6 लोग 4 लोग जा सकते हैं. चाय चीज एक के ऊपर एक फ्री, ओनली कपल के लिए ऊपर आपको आ जाओ. पीछे से आया, पीछे से आने का, लाइन से आने का. अरे यार क्या बोल रहे हैं, वही हिंदी बोल रहा हूँ मैं. ನೀವು ಎಲ್ಲಿಗೆ ಯಾವುದೇ ಊರಿಗೆ ಹೋಗ್ಬೇಕಂದ್ರೂ ಮೇನ್ ಸಿಟಿ ಇದೇನೆ. ಮೇನ್ ಸಿಟಿ ಅಂದರೆ ಮೇನ್ ಸಿಟಿ ಇದೆ ಕದಂಬ ಬಸ್ ಸ್ಟ್ಯಾಂಡ್ ಅಂತ, ತುಂಬ ಫೇಮಸ್ಸು. ನೀವು ಗೂಗಲಲ್ಲಿ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು. ನಾನು ಕದಂಬ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಾನು ಸುಗಮ ಟ್ರಾವೆಲ್ಸ್ ಅನ್ನೋ ಒಂದು ಬಸ್ನ ಬುಕ್ ಮಾಡಿದ್ದೀನಿ. ಅದು 8 o'clock ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ. ಸೊ ಇಲ್ಲಿಂದ ಜಸ್ಟ್ 100 ಮೀಟರ್ ಆಗುತ್ತೆ. ಸೊ ನಾನು ಅದಕ್ಕೆ ಇಲ್ಲೇ ಇದ್ದೀನಿ ಕದಂಬ ಬಸ್ ಸ್ಟ್ಯಾಂಡಲ್ಲಿ, ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ. ನಮಗೆ ಬೋಟ್ ಇದ್ದಿದ್ದು ಆ್ಯಕ್ಚುಲಿ 7:30 ಅಲ್ಲಿ ಬಿಡ್ತಿದ್ರು. ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಪ್ರೈವೇಟ್ ಬೋಟಲ್ಲಿ ನಮ್ಮನ್ನ ಕರ್ಕೊಬಂದು ಬಸ್ಸಲ್ಲಿ ಕದಂಬ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಖುಷಿ ಆಯಿತು. ಗೋವಾ ಇವತ್ತಿಗೆ ಏನು ಮಾಡ್ತಾಯಿದ್ದೀನಿ, ಇವಾಗ ಬಸ್ ಬುಕ್ ಮಾಡಿದ್ದೀನಿ ಸುಗಮ ಟ್ರಾವೆಲ್ಸ್ ಅಂತ. ಅದು ಮಂಗಳೂರಿಗೆ ಬೆಳಗ್ಗೆ 6:30 ಹೋಗುತ್ತೆ. ಸೊ ಏನು ಹೇಳಬೇಕಂದ್ರೆ ಗೋವಾ ಈಸ್ ನೈಸ್, ಬೆಸ್ಟ್ ಇದೆ ಜಾಗ. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ನಾನಿವಾಗ ಗೋವಾ ಟು ಮಂಗಳೂರು ಸುಗಮ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು.